ಬನ್ನಿ ಮಕ್ಕಳೇ, ಇವತ್ತು ಒಂದು ಕತೆ ಕೇಳೋಣ. ಮಾಯಾಜಾಲದ ಕಾಡಿನಲ್ಲಿ ಮಂಜು. ಒಮ್ಮೆ ಒಂದು ಹಳ್ಳಿ ಇತ್ತು. ಸುತ್ತಲೂ ಹಸಿರು ಗಿಡಗಳು, ನದಿಯ ಹರಿವು, ಪಕ್ಷಿಗಳ ಹಾಡು. ಅಲ್ಲೊಂದು ಚಿಕ್ಕ ಹುಡುಗನಿದ್ದ. ಅವನ ಹೆಸರು ಮಂಜು ಅಂತ. ಅವನು ತುಂಬ ಧೈರ್ಯವಂತ, ಆದರೆ ಸ್ವಲ್ಪ ಕುತೂಹಲ ಜಾಸ್ತಿ ಅನ್ನಿ. ಒಂದಿನ ಹಳ್ಳಿ ಜನ ಮಾತಾಡ್ತಾ ಇರೋದನ್ನು ಅವನು ಕೇಳಿಸ್ಕೊಂಡ. ಅಲ್ಲಿ ಪಶ್ಚಿಮದ ಕಡೆ ಒಂದು ಹಳ್ಳಿಯಲ್ಲಿ ಮಾಯಾಜಾಲದ ಕಾಡಿದೆ. ಅಲ್ಲಿ ಒಳಗೆ ಹೋದರೆ ಯಾರೂ ರಿಟರ್ನ್ ಬರ್ತಾನೇ ಇಲ್ಲ. ಒಮ್ಮೆ ಒಳಗೆ ಹೋದರೆ ವಾಪಸ್ ಬರೋಕ್ಕೆ ಆಗಲ್ಲ. ಇದನ್ನು ಕೇಳಿದ ಮಂಜುಗೆ ತುಂಬ ಆಶ್ಚರ್ಯ ಆಯಿತು. ನಾನು ಒಮ್ಮೆ ಹೋಗಿ ನೋಡ್ತೀನಿ, ಏನೂ ಇರಲ್ಲ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಯಾರ ಹತ್ರನೂ ಹೇಳ್ದೇ ಕಾಡಿನ ಕಡೆ ಹೊರಟ. ಅವನ ಕಾಡಿನೊಳಗೆ ನಡೆದು ಹೋಗ್ತಾ ಇದ್ದಂತೆ ಅಲ್ಲಿ ಬೆಳ್ಳಗೆ ಹೊಳೆಯುವಂಥ ಹೂಗಳು, ಮಾತನಾಡುವ ಮರಗಳು, ನಗ್ತಾ ಇರುವಂಥ ಕೋಣಗಳು. ಹೌದು, ಅಲ್ಲಿ ಪ್ರತಿ ಹೆಜ್ಜೆಗೂ ಒಂದೊಂದು ಅಚ್ಚರಿ ಇತ್ತು. ಮಂಜುಗೆ ಇದು ಕನಸ ನನಸ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕಿದ್ದಾಗೆ ಒಂದು ದೊಡ್ಡ ಗಿಡ ಮಾತಾಡ್ತು. ಏ ಹುಡುಗನೇ, ಯಾರ ಧೈರ್ಯದ ಮೇಲೆ ಎಲ್ಲಿ ಬಂದೆ ನೀನು? ಇಲ್ಲಿ ಒಮ್ಮೆ ಬಂದ ಮೇಲೆ ನೀನು ಇಷ್ಟಪಟ್ಟರೂ ಸಹ ಹೊರಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಅವನು ತುಂಬ ಧೈರ್ಯವಂತ ಅಲ್ವಾ? ಆಮೇಲೆ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಒಂದು ಮಾಯಾಜಾಲದ ಹಕ್ಕಿ ಹೇಳಿತು, ಇಲ್ಲಿ 3 ಪರೀಕ್ಷೆಗಳ ಮೂಲಕ ಹೊರಗೆ ಹೋಗಬೇಕು ಅಂತ. ಸರಿ, ಆ 3 ಪರೀಕ್ಷೆಗಳು ಯಾವುದು ಅಂತ ಕೇಳ್ತಾನೆ ಮಂಜು. ಒಂದು, ಅಸತ್ಯದಿಂದ ದೂರ ಇರಿ. ಅಲ್ಲಿ ಒಂದು ಗೆಜ್ಜೆ ಇತ್ತು. ಆ ಗೆಜ್ಜೆ ಹಿಡ್ಕೊಂಡು ಸತ್ಯ ಹೇಳಿದರೆ ಹೊಳಿತಾ ಇತ್ತು, ಸುಳ್ಳು ಹೇಳಿದರೆ ಕಪ್ಪಾಗ್ತಿತ್ತು. ಮಂಜು ಬುದ್ಧಿವಂತನಾಗಿದ್ದರಿಂದ ಎಲ್ಲ ಪ್ರಶ್ನೆಗೂ ಸತ್ಯವನ್ನು ಉತ್ತರಿಸ್ತಾ ಹೋಗಿ ಮೊದಲನೇ ಪರೀಕ್ಷೆಯಲ್ಲಿ ಗೆದ್ದ. 2ನೇದು, ಭಯವನ್ನು ಗೆಲ್ಲಿ. ಅವನ ಮುಂದೆ ಮರುಭೂಮಿಯಲ್ಲಿ ದೊಡ್ಡ ಭೀಕರ ಧ್ವನಿಗಳ ನಡುವೆ ನದಿ ಹರಿತಾ ಇತ್ತು. ಅವನು ಹೆದರ್ಕೊಂಡಿಲ್ಲ. ಧೈರ್ಯದಿಂದ ನದಿ ಮೇಲೆ ಕಾಲಿಡ್ತಾ ಹೋದಂತೆ ಆ ಭೀಕರ ಧ್ವನಿಗಳು ನಿಂತು ನದಿ ಚಿನ್ನದ ಸೇತುವೆಯಾಗಿ ಬದಲಾಯಿತು. ಇದರಿಂದ 2ನೇ ಪರೀಕ್ಷೆಯನ್ನು ಗೆದ್ದ ಅವನು. 3ನೇದು, ಹೃದಯದ ಶುದ್ಧತೆ, ಅಂದರೆ ನಮ್ಮ ಅಂತರಾತ್ಮದ ಶುದ್ಧತೆ. ಅವನ ಕೈಲಿ ಒಂದು ಮಾಯಾ ಫಲ ಇತ್ತು, ಒಂದು ಹಣ್ಣಿತ್ತು. ಅದು ಮಾಯಾ ಫಲ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅದನ್ನು ಯಾರಿಗೆ ಕೊಟ್ಟರು ಆ ಹಣ್ಣನ್ನು ತಿಂದವರು ತೃಪ್ತರಾಗ್ತಾಯಿದ್ರು. ಈ ವಿಷಯ ಅವನಿಗೆ ಗೊತ್ತಿಲ್ಲದೆಯ ಒಂದು ಹಳೆ ಮನುಷ್ಯ ಬಡತನದಲ್ಲಿರ್ತಾನೆ. ಅವರಿಗೆ ಆ ಹಣ್ಣನ್ನು ಕೊಡ್ತಾನೆ. ಆ ಹಣ್ಣನ್ನು ತಿಂದ ವಯಸ್ಸಾದ ವ್ಯಕ್ತಿ ಮಾಯಾಜಲದ ದೇವತೆಯಾಗಿ ತನ್ನ ರೂಪ ಬದಲಾಯಿಸ್ತಾರೆ. ನಿನ್ನ ಅಂತರಾತ್ಮ ಶುದ್ಧ, ನಿನ್ನಂತೂ ಈ ಕಾಡು ನಷ್ಟವಲ್ಲ, ಬದಲಿಗೆ ಆಶೀರ್ವಾದ ಅಂತ ಹೇಳಿ ಅವರನ್ನು ಮಂಜುವನ್ನು ಕಾಡಿನಿಂದ ಹೊರಗಡೆ ಕಳಿಸ್ತಾರೆ. ಮಂಜು ಮನೆಗೆ ಬಂದು ಎಲ್ಲ ವಿಷಯ ಹೇಳ್ತಾನೆ. ಹೀಗಾಯಿತು, ಕಾಡಿನಿಂದ ನಾನು ಹೊರಗಡೆ ಬಂದೆ ಅಂತ. ಅವನಿಗೆ ಅಲ್ಲಿ ಹೋಗಿದ್ರಿಂದ ಒಂದು ವಿಷಯ ತಿಳಿತು. ಧೈರ್ಯನೇ ಮುಖ್ಯ, ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ಒಳಿತನ್ನೇ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ. ಆಮೇಲೆ ಆ ಹಳ್ಳಿಯ ಬುದ್ಧಿವಂತ ನಾಯಕನಾದ. ಮಾಯಾಜಲದ ಕಾಡು ಮಂಜುವಿಗೆ ಒಂದು ಪಾಠ ಕಲಿಸ್ತೀವಿ. ಏನಪ್ಪ ಅಂದರೆ, ಸತ್ಯ, ಧೈರ್ಯ ಮತ್ತು ದಯೆ ಇದ್ದರೆ ಯಾವುದೇ ಮಾಯಗೂ ನಾವು ಗೆಲ್ತೀವಿ ಅಂತ. ಇಷ್ಟ ಆಯ್ತಾ ಮಕ್ಕಳೇ?